ಊಟಕ್ಕೆ ಏನು ಸ್ಪೆಷಲ್ ಮಾಡ್ತಿದ್ಯಮ್ಮ ಇವತ್ತು? ಅಯ್ಯೋ ಹೋಗ್ರಿ ಏನು ಮಾಡೋಣ. ಈ ನಡುವೆ ಯಾತದು ಬ್ಯಾಟೇನೂ ಸಿಗಲಿಲ್ಲ, ಏನೂ ಇಲ್ಲ. ಅದೊಂದೆರಡು ಬದನೆಕಾಯಿ ಟಮಟೆ ಹಣ್ಣು ಹಾಕಿ ಕಿವಿಸ್ತಿದ್ದೀನಿ ಕಣ್ರಿ. ಕಿವ್ಸಂಬ್ರನೇ ಇವತ್ತು ಊಟಕ್ಕೆ ಸ್ಪೆಷಲ್. ಅಯ್ಯೋ ಪರಮಾತ್ಮ, ಕ್ಯೂಸಂಬ್ರನೆ. ಆ ಕ್ಯೂಸಂಬ್ರದಾಗೆ ಆ ನಮ್ಮ ಮಗು ಅಂತಾನೆ ಮಸಾಲೆ ಸಾರು ಆದರೆ ಉಣ್ಬೋದಿತ್ತು. ಹ್ಞೂ, ಮಸಾಲೆ ಸಾರು ಮಾಡೋಣಂದ್ರೆ ಏನು ಈ ನಡುವೆ ಬ್ಯಾಟನೇ ಮಾಡ್ಕೊಂಬರ್ಲಿಲ್ಲ ನೀನು. ಮಸಾಲೆ ಸಾರು ಅಂದ್ರೆ ನಾನು ಏನು ಮಾಡಿಕಣ್ ಹೋಗು. ಹ್ಞೂ ಕಣಮಿ, ನನಗೂ ಹಂಗೆ ಅನ್ನಿಸ್ತು. ಈ ನಡುವೆ ಏನೂ ಬ್ಯಾಟೆನೇ ಸಿಗ್ಲಿಲ್ವಲ್ಲ ಅಂತ. ಏನು ಮಾಡೋಣಮಿ, ಅವತ್ತು ಪಂಚಾಯತಿಗೆ ಗಲಾಟೆ ಆದಾಗಿಂದನ ನಾನು ತಿರುಗಿ ಏನೂ ಹಂಗೆ ಮಾಡೋಕ್ಕೆ ಹೋಗಿಲ್ಲ. ಕಳ್ತನ ಯಾಕೆ ಬೇಕು, ಎಲ್ಲ ಪುಣ್ಯ ನನ್ನ ಮೇಲೆ ಇರ್ತೈತೆ ಅಂತ. ನೀರು ನಂದು 2 ದಿನ ಕಾಳಿಲಿ ಏನೆಲ್ಲ ನಾನು ಒಂದು ಹುಡುಕ್ತೀನಿ, ಸರಿಯಾದ ಹುಡುಕ್ತೀನಿ, ಸುಮ್ಮನಿರು. ಅಯ್ಯೋ ಯಾತು ದುಡುಕ್ತಿರೋ, ಏನು ಮಾಡ್ತಿರೋ? ನನಗಂತೂ ನಿಮ್ಮ ಮೇಲೆ ನಂಬಿಕೆನೇ ಇಲ್ಲ ಬಿಡ್ರಿ ಅತ್ತ. ಹಂಗೆ ಅಂದ್ಬೇಡ, ಸುಮ್ಮನಿರಮಿ. ಒಳ್ಳೆ ಬ್ಯಾಟೆನೇ ಹುಡುಕ್ತೀನಿ. ನೀನು ಯಾಕೆ ಹಂಗೆ ಆಡ್ತೀಯ? ಯಾವನ ಇದ್ದಾವೆ ನಾನು ನಿನ್ನ ಕಣ್ಣಿಗೆ ಬಿದ್ದಿದ್ರೆ ಹೇಳು, ನೆನಪಿಸ್ಕೊಂಡು ಅದಕ್ಕೆ ಇವತ್ತು ರಾತ್ರಿಗೆ ಮುಹೂರ್ತ ಫಿಕ್ಸ್ ಮಾಡ್ತೀನಿ. ಯಾಕೈತೆ ಏನು? ಇನ್ನೇನು ರಂಗಜಿ ಮಂತಕ್ಕೂ ಹೋಗಂಗಿಲ್ಲ ಕೋಳಿ ಬ್ಯಾಟಿಗೆ. ಆವಜ್ಜಿ ಏನಿಲ್ಲ, ಬೇಕಾದ್ರೆ ಸಿ ಸಿ ಕ್ಯಾಮ್ರಾನೇ ಹಾಕ್ಸ್ಬಿಡ್ತೈತೆ ಏನೋ ಮಗಳಿಗೆ ಹೇಳಿ. ಏ ಹ್ಞೂ ನಮಗೆ ನಿಜ. ನಾನು ಮೊನ್ನೆ ಯಾಕೋ ಅಲ್ಲಿ ಹಸಿ ಹೋಗ್ತಿದ್ದೆ, ಯಾತದ ಸುಯ್ ಉಯ್ ಅಂತ ಏನೋ ಸೈರನ್ ಮಾಡ್ದಂಗೆ ಸೌಂಡ್ ಮಾಡ್ತಿತ್ತು. ಅದೇ ಇರ್ಬೇಕೇನೋ ಮಂಗಾರೆ. ಅಯ್ಯೋ ಪಾಪ ಗುಂಡ, ನೀರು ಇವತ್ತೊಂದಿನ ಸಪ್ಪೆಸು ಮಾಡಿದೀನಿ, ಬಾಯೆಲ್ಲ ಸಪ್ಕಾಗಿತ್ತಲ್ಲ. ಅದಕ್ಕೆ ಈ ಕಿವ್ಸಾಂಬ್ರದಾಗ ಉಂಡ್ಬಿಟ್ರೆ ಬಾಯಿ ಚೆನ್ನಾಗಾಗುತ್ತೆ. ನಾಳೆಗೆ ಏನನ್ನ ಗಮ್ಮನ ಮಾಡೋಣ, ಸುಮ್ಮನಿರು. ಅಪ್ಪಂಗೆ ಹೇಳಿದೀನಿ ನಾನು ತಗೊಂಬರತ್ತೆ. ಥೂ ನನ್ನ ಮಗನೇ, ನೀನು ನನ್ನ ಮಗನೇನೋ. ಅದು ಹೆಂಗೆ ಉಟ್ಬಿಟ್ಟ ನೀನು, ಕಳ್ಳ ನನ್ನ ಮಗನೇ. ನನ್ನ ಮಗ ಅಂದಿ, ನನ್ನ ಮಗ ಹೇಳ್ಕೊಳಕ್ಕೆ ನಿನ್ನ ನಾಚಿಕೆ ಆಗುತ್ತೆ. ಅಯ್ಯೋ ಸುಮ್ಮನೆ ಪಾಪ. ಆ ಮಗ ಏನು ಮಾಡತ್ತೆ? ಮಗಿನ ಮೇಲೆ ಯಾಕೆ ಹಂಗೆ ಆಡ್ತೀರಿ ಆವಾಗಲೇ ನೀವು? ಕಳ್ಳನ ಮಗನೇ ಅಂತ. ನೀವು ಒಳ್ಳೆನಪ್ಪ, ಒಳ್ಳೆ ನೀವು ಕಳ್ಳ. ನಿಮ್ಮ ಮಗ ಕಳ್ಳನ ಮಗ. ನಿಮ್ಗೆ ಯಾಕೆ ನಾಚಿಕೆ ಆಗಲ್ವ? ನಾನು ಕಳ್ಳ ಅಂತ ಹೇಳ್ಕೊಳಕ್ಕೆ. ಹೋಗಪ್ಪ, ನನಗಂತೂ ಒಂದೂ ತಿಳಿವಲ್ದು. ಹೋ ಅಲ್ವೇ ನಮ್ಮಿ, ನನಗೂ ಅದು ಗೊತ್ತಾಗಕ್ಕಂಡು ಆದ್ರೂ ಬಾಯ್ ತಪ್ಪಿ ಕಳ್ಳನ ಮಗನೆ ಅಂತ ಬೈದ್ಬಿಡ್ತೀನಿ. ಬೈಬಾರ್ದು ಅನ್ಕೊಂತೀನಿ, ತಿರುಗಿ ಬೈತೀನಿ. ಪಾಪ ಹೋಗು, ಆಟಾಡ್ಕೊ ಹೋಗು. ನಾಳೆಗೆ ಏನಾನ ನಾನು ಇವಾಗ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ಲಿ ದುಡ್ಡು ಕೊಡ್ತಾರಲ್ಲ, ಆ ದುಡ್ಡಿಗೆ ಏನಾನ ತಗೊಂಬರ್ತೀನಿ. ಹೋಗು, ಒಂದು ಕೋಳಿನ, ಒಂದು ಬೈಲಾರ ಫಾರಂ ಕೋಳಿನ ತಗೊಂಬರ್ತೀನಿ. ಹೋಗು, ಫ್ರೈ ಮಾಡ್ಸೋಣ. ಚೆನ್ನಾಗಿರುತ್ತೆ ಫ್ರೈ ಮಾಡಿ. ಹಂಗೆ ನಾ ಬಿರಿಯಾನಿನೂ ಮಾಡ್ಸೋಣ. ಪಾಪ ಪ್ಲೀಸ್ ಪಾಪ, ಒಂದು ಬೈಲಾರ ತಂಬರಪ್ಪ ಸಾಕು. ಹ್ಞೂ ಪಾಪ ಗುಂಡ, ಹೋಗು ಆಟಾಡ್ಕೊ ಹೋಗಿನ್ನ. ಅಪ್ಪ ನಾನು ಏನೋ ಮಾತಾಡ್ತಿದ್ದೀವಿ, ಹೋಗು. ನೀನು ಬತ್ತು ಹೋಗಮ್ಮ ಜನ ಆಟಾಡ್ಕೊ. ರೀ ನಮ್ಗೊಂದು ಐಡಿಯಾ ಬಂತು ಕಣ್ರಿ. ಅದೇನ ಸಿಕ್ಬಿಟ್ರೆ ಒಳ್ಳೆ ಭರ್ಜರಿ ಊಟ. ಆಗ ಸಿಗಾಕೊಂಬಿಟ್ರೆ ತಿಥಿ ಊಟ ಕಣ್ರಿ. ಏನಮ್ಮಿ ಅದು ಚಂದ ಹೇಳು. ರೀ ಯಾಕೆ ಗೌಡ್ರು ತೆಗಿರೋ ಮ್ಯಾಕೆನ ಹೊಡಿಬಾರ್ದು ಅಂತ. ನಿಮ್ಮ ಬಾಯಿಗೆ ಮೊನ್ನಾಕ ಎಂತ ಹೇಳ್ಕೊಡ್ತೇನೆ. ಗೌಡ್ರ ಕೈಗೆ ಸಿಕ್ಕಿರಿ ಬಿಡ್ತಾರೆ ನನ್ನ. ಮೊದಲೇ ನಾನು ಕಳ್ಳ ಅಂತ ಅವ್ರಿಗೆ ಗೊತ್ತು. ಯಾರು ಕದ್ರು ನನ್ನ ಮೇಲೇನ ದೂರ ಬರೋದು. ನೀನಂತದ ಅವ್ರ ಮೇಲೆ, ಅವ್ರ ಮನೆಗೆ ಕಳ್ತನ ಮಾಡು ಅಂತ ಹೇಳ್ತೀಯಲ್ಲ, ನೀನು ಅಸಾಧ್ಯ ಕಣಮೆ. ನೀನು ನನಗಿಂತ ಇನ್ನತಿ ಕಳ್ಳಿ ನೀನು. ಅಪ್ಪಪ್ಪ, ನಾನು ಇನ್ನೇನೋ ಅಂದ್ಕೊಂಡಿದ್ದೆ ಬಿಡು. ಪೊಲೀಸ್ ಮನೆಗೆ ಕಳ್ತನ ಮಾಡ್ದಂಗೆ ನಿನ್ನ ಲೆಕ್ಕ. ಸರಿ ಬಿಡಪ್ಪ, ಹೋಗು. ದುಡ್ಡು ಕೊಟ್ಟೆನ ಒಂದು ಬೈಲರ್ ತಗೊಂಬ ಹೋಗು. ನಾನೇನ ಪುಸ್ಕಟ್ಟೆ ಸಿಗುತ್ತಲ್ಲ, ಒಳ್ಳೆ ಬಾಡೂಟ, ಭರ್ಜರಿ ಬಾಡೂಟ ಆಗುತ್ತೆ ಅಂತ ಹೇಳಿದೆ. ನೀನು ನೋಡಿರೆ ಬೇಡ ಅಂತಿ ಬಿಡು. ಹೋಗು, ಸುಮಾರದೊಂದು ಬೈಲಾರೆ ಕಟ್ ಮಾಡಿಸ್ಕೊಂಬ ಹೋಗು. ಆ ಮಗಿಗೆ ಪೂರ್ತಿ ಮಾಡಿಕ್ಕನು. ನಿನಗೆ ಈ ಸಪ್ಪೆಸೆ ಮಾಡಿ ತಿಂದಿ ನಾನು. ಅಮ್ಮಿ ದಿನ ಸಪ್ಪೆಸಿ ನನ್ನ ಮಗ ತಿಂತಾನಮ್ಮಿ. ಈ ನಡುವೆಲ್ಲ ತಿಂದು ಸಾಕಾಗೈತಿ. ಹೋಗಾಕ ಇರು ನೋಡೋಣ. ನೀನು ಹೇಳಿದ್ದು ಅಂತ ಟ್ರೈ ಮಾಡ್ತೀನಿ. ಇನ್ನೊಂದು ಎಲ್ಲನ ಸಿಗ್ತೈತೆನ ಹಂಗೇ ಕಣ್ಣಾಯಿಸ್ತೀನಿ. ಬೇರೆ ಕಡೆಗೆ ಸಿಕ್ಕಿರೆ ಗೌಡ್ರ ಮನೆಗೆ ಕೈ ಬಿಡ್ತೀನಿ. ಸಿಗಲಿಲ್ಲ ಅಂದರೆ ಅದನ್ನೇ ಹೊಡೆದು ಬಿಡ್ತೀನಿ. ಏನಂತೀಯ? ಹ್ಞೂ ಸರಿ ಆಯ್ತು. ಈಗ ಹೋಗಿ ಗೌಡ್ರು ಮಾತಾಡ್ಸ್ಕೊಂಬ ಹೋಗು. ಐತಾ ಇಲ್ಲ ಅಂತ ಫಸ್ಟ್ ನೋಡು ಹೆಂಗೈತೆ ಏನು ಅಂತ. ಸರಿ ಆತಾಗ ಗೌಡ್ರ ಮನೆ ಕಡೆಗೆ ಹೋಗಿ ಬರ್ತೀನಿ. ಹೆಂಗಿದ್ರು ಒಂದಿಷ್ಟು ಕೆಲಸ ಐತೆ ಬಾರ್ಲಾ ಅಂತ ಕರೆದಿದ್ದು, ಹೋಗ್ತೀನಿ. ಈ ನನ್ನ ಮಗ ಮುಂಚಿನ ಮಂತಕ್ಕೆ ಬಾರಲ್ಲ, ಒಂದಿಷ್ಟು ಕೆಲಸ ಐತೆ ಅಂತ ಕರೆದು ಯೋಟಾತು ಬಂದೇನ ನೋಡು. ಆಫರ್ ನನ್ನ ಮಗ ಏನನ್ನ ಕೆಲಸ ಆಗ್ಬೇಕಾರೆ ಅಂಕಣ್ಗೌಡ್ರೆ ಇಂಕಣ್ಗೌಡ್ರೆ ಅಂತ ನಾಡ್ಕಾಡ್ಕೊಂಬರ್ತಾನೆ. ಅದೇ ಕೆಲಸ ಐತೆ ಬಾರ ಅಂದರೆ ಮಾತ್ರ ಇಲ್ಲ, ತಲೆನೂ ಹಾಕಲ್ಲ. ಗೌಡ್ರೆ ಏನೋ ಕೆಲಸ ಐತೆ ಅಂದ್ರಿ, ಏನು ಗೌಡ್ರೆ ಕೆಲಸ ಅದು? ಬಾಬಾ ಬಾರೋ ಮಂಜ ಬಾರೋ. ಕಾದು ಸಾಕಾತಲ್ಲೋ ನನ್ನ ಕೈಲಂತೂ. ಇಷ್ಟೊತ್ತಿಗೆ ಮಾಡಿದರೆ ಬದುಕು ನಾನೇ ಮಾಡಿ ಮುಗಿಸ್ತಿದ್ದೆ ನಿನ್ನೊಂದು ಕಾಯೋದ್ಕಿಂತನ. ಮತ್ತು ಹಂಗೆ ಮಾಡೋಕ್ಕಿಲ್ವ್ರ ಗೌಡ್ರೆ? ನನಗೆ ಕೊಡೋದು ದುಡ್ಡು ಉಳಿಯೋದು ನಿಮಗೆ. ಯಾರು ಸ್ವರ್ಗಿದ್ ಬಿಡ್ತೀನಿ ನೋಡಿ. ನಿನ್ನ ಎದ್ರಿಗೆ ಏನೋ ಮಾತಾಡ್ತಿರ್ತಾನೆ. ನನ್ನ ವೀಕ್ನೆಸ್ ಇಟ್ಕೊಂಡು ನೀನು ನಾನು ಹೆಂಗೆ ಆಡಿಸ್ತಿದ್ಯಾ ಅಂದರೆ ಒಳ್ಳೆ ಚೆಂಡು ಆಡಿಸ್ದಂಗೆ ಆಡಿಸ್ತಿದ್ಯಾ. ನಂದು ಒಂದು ಚೂರು ಬಾಯಿಲ್ಲ ನಿನಗೆ. ಇಡೀ ಊರೇ ಎದುರುತ್ತೆ ನಾಗೇಗೌಡ್ರು ಅಂದರೆ ಹೆಂಗೆ ಅಂತ. ನೀನು ಮಾತ್ರಿಕನ ನಯ ಪೈಸೆ ಬೆಲೆ ಕೊಡಲ್ಲ ನನಗೆ. ಎಲ್ಲೂ ಗೌಡ್ರು ಅಂತ ಒಂದು ಮ್ಯಾಪ್ ಇತ್ತಲ್ಲ, ಅವತ್ತೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅದು ಸೌಂಡೂ ಇಲ್ಲ. ಏನು ಕಟ್ಕಿಟ ಮಾಡಿಬಿಟ್ರೆ ಇಲ್ಲ ಮಾರ್ಗಿರ್ಬಿಟ್ರೆ ಹೆಂಗೆ ತಿಳ್ಕೊಳೋದು ಈಗ? ಗೌಡ್ರೆ ಏನೋ ಕೆಲಸ ಐತೆ ಅಂದ್ರಲ್ಲ, ಏನು ಹೇಳಿ ಗೌಡ್ರೆ? ನಾನು ಜಲ್ದಿ ಮಾಡಿಕೊಟ್ಟು ನಮ್ಮ ಮನೆಗೆ ಏನೋ ಥರ ಕೇಳಿರು ಜಲ್ದು ಹೋಗ್ಬೇಕು ನಾನು ಅಂಗಡಿಗೆ. ಏನಂತ ತಗೊಂಬರೋದು ಅದೇನು ಹೇಳ ನಿಲ್ತೀರ? ನಮ್ಮ ಮನೆಗೆ ತಗೊಂಡೋಗಿವಂತೆ. ನಾನು ನಿಮ್ಮ ಮನೆಗಿರೋದು ಹುಡುಕಿರೋದು ಗೌಡ್ರಿ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇನ.
ಅದು ಕೊಡ್ರೆ ನಮ್ಮ ಮಗ ಆ ಗುಂಡ ಇದಾನಲ್ಲ ಅವನು ಒಂದು ಕೊಯ್ಲರ್ ಕೋಳಿ ತಗೊಂಬರಪ್ಪ ಕಟ್ ಮಾಡಿಸ್ಕೊಂಬ ಬಿರಿಯಾನಿನೂ ಫ್ರೈ ಮಾಡಿಸ್ತೀನಿ ಅಂತ ಅದಕ್ಕೆ ಕೊಂಡ್ಕೊಡ್ರಿ ಜಲ್ದಲ್ಲಿ ಮುಗಿಸಿ ಕಾಸು ಕೊಟ್ರೆ ಹಂಗೆ ಹೋಗಿ ತಗೊಂಡು ಹೋಗ್ತೀನಿ. ಯಾಕೋ ಎಲ್ಲೂ ಕಳ್ಮಲ್ ಸಿಗ್ಲಿಲ್ವೇ ನಾವು? ಛೇ ಇಲ್ಲ ಕಣ್ಕೊಡ್ರಿ. ಅವತ್ತು ಯಾಕೋ ನನಗೆ ಮನ್ಸಿಗೆ ತುಂಬ ಬೇಜಾರಾತು ಕಣ್ಕೊಡ್ರಿ. ಹಿಂಗೆ ಸಿಗಾಕೊಂಡ್ಬಿಟ್ನಲ್ಲ. ಜನ ನನ್ನ ಚೀತು ಚೀತು ಅಂತಾರೆ. ನನ್ನ ಮಗನೂ ಅಪ್ಪ ಕಳ್ತನ ಮಾಡಬೇಡಪ್ಪ ಒಳ್ಳೇದಲ್ಲ ಅಂತ ಹೇಳ್ದ ಕಣ್ಕೊಡ್ರಿ. ಆಮೇಲೆ ಊರಾಗೆಲ್ಲನ ಮಂಜುನ ಮಗ ಮಂಜ ಅಂತ ಏನೇನ ಕಳ್ಳ ಹಂಗೆ ಹಿಂಗೆ ಅಂತ ಬೈಕೊಂತಾರೆ ಕಣ್ಕೊಡ್ರಿ. ನನ್ನ ಮಗಂಗೂ 3 ಕಾಸಿನ ಬೆಲೆ ಇಲ್ಲ. ಅದಕ್ಕೋಸ್ಕರನ ಇನ್ಮೇಲೆ ಕಳ್ತನ ಮಾಡೋದು ಬೇಡ ಅಂತ ಈಗ ಒಂದು ತಿಂಗಳಿಂದ ಬಿಟ್ಬಿಟ್ಟಿದ್ದೀನಿ ಕಣ್ಕೊಡ್ರಿ. ನಿಜನೇನಲ್ಲ ಮಂಜ ಬಿಡಪ್ಪ. ಕೆಟ್ಟ ಮೇಲೆ ನಾ ಬುದ್ಧಿ ಬಂತು ನನಗೆ. ಈಗ ನಾನು ನಿಂಗೆ ಒಳ್ಳೆ ಬುದ್ಧಿ ಬಂತಲ್ಲ ಬಿಡು. ನಾ ಕಳ್ತನ ಮಾಡೋಕೆ ಹೋಗ್ಬೇಡ ಕಣೋ, ಮರ್ಯಾದೆ ಇರಲ್ಲ. ಸುಮ್ಮನೆ ಯಾಕೆ ನಿನ್ನ ಹೆಂಡತಿಗೂ ಮರ್ಯಾದೆ ಕೊಡಲ್ಲ, ನಿನ್ನ ಮಗಂಗೂ ಮರ್ಯಾದೆ ಕೊಡಲ್ಲ. ನಿನ್ನ ಮಗನ ಮುಂದೊಂದು ದಿನ ಕಳ್ಳನ ಮಗ ಅಂತ ನಾವು ಊರಾಗೆಲ್ಲ ಆಡ್ಸಾಡ್ತಾರೆ. ಆಮೇಲೆ ಅವ್ನು ಸ್ಕೂಲ್ಗೆ ಹೋಗಿದ್ದಾಗೆ ಹುಡುಗರು ಹಂಗೆ ಆಡಿಸ್ತಾರೆ. ಅದಕ್ಕೇನ ಹೆಂಗೆ ಬಿಡಾತ್ ಒಳ್ಳೆ ಬುದ್ಧಿ ಬಂತಲ್ಲ ಈಗ ನನಗೆ. ಹಿಂಗೆ ಇರು, ತಿರ್ಗಾ ಬದಲಾಗಬೇಡ ನೀನು. ಈಗ ಒಂದು 2 ದಿನ ಟೈಮ್ ಕೊಟ್ಟು ಆಮೇಲೆ ಕಳ್ಗಿಲ್ತನ ಮಾಡಿ ಏನಾನ ಕೊಡ್ರೆ ನನಗೇನೋ ಒಳ್ಳೆ ಬುದ್ಧಿ ಬಂತು. ನಿಮಗೆ ಬರಲಿಲ್ವಲ್ಲ ಗೌಡ್ರೆ. ಪಾಪ ನೀವೂ ಅಮ್ಮವ್ರಿಗೆ ಮೋಸ ಮಾಡ್ತಿದ್ದೀರ ಗೌಡ್ರೆ. ಹಿಂಗೆ ಮಾಡಬಾರ್ದಾಗಿತ್ತು ಬಿಡ್ರಿ. ನಾಳೆ ದಿನ ಗೊತ್ತಾದರೆ ನಿಮ್ಮ ಊರಾಗೆ ಯಾರು ಬೆಲೆ ಕೊಡೋಕ್ಕಿಲ್ಲ ಕಣ್ಕೊಡ್ರಿ. ನೀವು ಬಿಟ್ಬಿಡ್ರಿ. ಅದೆಲ್ಲ ನಾವು ತಪ್ಪು ಕಣ್ಕೊಡ್ರಿ. ಎಂಥ ಪರಿಸ್ಥಿತಿ ಬಂತು ಈ ಸಿಕ್ಕ ನಾನು ಕಣ್ಣನ ಮಕ್ಕಳದಾಗೆಲ್ಲ ನಾನು ಬುದ್ಧಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ. ಏನು ಮಾಡಲಿ, ನನ್ನ ವೀಕ್ನೆಸ್ ಗೊತ್ತಾಗೈತೆ. ನನ್ನ ವಿಷಯ ಗೊತ್ತಾಗಿರೋದು ಇವನು ಆಟ ಆಡಿಸಿರೋದು. ಆಡಿಸ್ಲಿ ಎಷ್ಟು ದಿವಸ ಆಡಿಸ್ತಾನೆ ಇವನಿಗೂ ಒಂದಲ್ಲ ಒಂದಿನ ಅವ್ನ ಗತಿ ಕಾಣಿಸ್ತೀನಿ. ಕೊಟ್ರೆ ಏನೋ ಯೋಚನೆ ಮಾಡ್ತಿದ್ದೀರಾ? ಸರಿ ಮಾತಾಡಿ ರೇಟ್ ಟೈಮ್ ವೇಸ್ಟ್ ಆಗ್ತೈತೆ. ಏನು ಕೆಲಸ ಅಂತ ಹೇಳ್ಬಿಡ್ರಿ. ಅದೇ ಕಣ್ಲ ಮಂಜಾಲಿ ಇತ್ಲಾಗೆ ಒಂದಿಷ್ಟು ಸೌದೆ ಇದ್ದಾವೆ. ವಡ ಕೊಡ್ಬೇಕಂತೆ. ವಡಕಂಗೆ ಕೊಡು. ಹಂಗೇನ ಆ ಮ್ಯಾಕೆ ಮರಿದ ಒಂದಿಷ್ಟು ತುಪ್ಪ ಹಾಕಿದ್ರು ಸ್ವಲ್ಪ ಬೆಳೆದು ನಿಂತ್ಬಿಟ್ಟೈತೆ ಕಣೋ. ಅದಕ್ಕೆ ಕರೆದಿದ್ದು. ನೀನು ಅದೇ ಚೆನ್ನಾಗಿ ಕಟ್ ಮಾಡ್ತೀಯಾ ತುಪ್ಪನ. ನಿಮ್ಮ ಮೊದಲೇ ಕಸುದಾರಲ್ವೇ ಅದಕ್ಕೆ ಹೇಳ್ದೆ. ಲಡ್ಡುಕೊಂಡು ಬಾಯಿ ಬಿಟ್ಟಲ್ಲಪ್ಪ. ಇದಕ್ಕೋಸ್ಕರನೇ ನಾನು ಕಾಯ್ತಿದ್ದೆ. ಹೆಂಗ ಒಳ್ಳೆ ಕೆಲಸ ಮಾಡಿರು ಗೌಡ್ರು. ಇವತ್ತು ಅದನ್ನು ಬಿಡೋ ಮಾತೇ ಇಲ್ಲ. ಸರಿ ಕಣ್ಗೌಡ್ರಿ. ಹೋಗ್ರಿ. ಅದೇ ನಿಮ್ದು ಏನೋ ಕ್ಯಾಮೆ ಗೀಮೆ ಇದ್ರೆ ನೋಡ್ಕೊಳ್ರಿ. ನಾನೆಲ್ಲನ ಕತ್ತರಿಸಿ ಸೌದೆನೂ ಕತ್ತರಿಸಿ ಇದು ಮ್ಯಾಕೆ ಮರಿ ತುಪ್ಪನೂ ಕತ್ತರಿಸಿ ಎಲ್ಲನ ಕಟ್ ಮಾಡಿ ಕೊಟ್ಟು ಹೋಗ್ತೀನಿ. ಹೋಗ್ರಿ. ಬಕ್ರಾ ಹೆಂಗಿದ್ಯಾ? ಇವತ್ತು ಇಲ್ಲ ನಾಳೆಕ್ಕೆ ನಿಂದು ಕಟಾವು ಮಾಡಿ ತಂದೂರು ಚಿಕನ್ ಮಾಡ್ಕೊಂಡು ತಿಂದ್ಬಿಡೋದೆ ಕಣ್ಬೇಕು. ಸರಿ ಇದಷ್ಟು ಏನು ಮಾಡೋದು? ನಾವು ಇಬ್ಬರೇ ತಿನ್ನೋಕ್ಕಾಗಲ್ವಲ್ಲ ಇದಷ್ಟು. ಏನು ಮಾಡೋದು? ಇದಕ್ಕೆ ನಾನು ವ್ಯವಸ್ಥೆ ಮಾಡಬೇಕಲ್ಲ. ಮಂಜ ಅದೇನಿಲ್ಲ. ಇನ್ನೊಂದು ಸ್ವಲ್ಪ ಇಟ್ಕೊಂಡ್ಕೊಡ್ರಿ. ಆಯಿತು ಮಂಜ ತಗೊಳಪ್ಪ ಕಾಫಿ ಕುಡಿ. ಅವಾಗಲಿಂದ ಕೆಲಸ ಮಾಡಿದ್ಯಾ ಸಾಕಾಗಿತ್ತು. ತಗೋ ಕಾಫಿ ಕುಡಿದು ಸ್ವಲ್ಪ ಹೊತ್ತು ಬಿಟ್ಟು ಕೈಕಾಲು ತೊಗೊಂಡು ಊಟ ಮಾಡಿವಂತೆ. ಸರಿ ಅಮ್ಮರೇ ಆಯ್ತು. ಈ ಕಾಫಿ ಏನನ್ನ ಮಗಂಗೆ ಬೇಕು, ಊಟ ಏನನ್ನ ಮಗಂಗೆ ಬೇಕು. ಒಳ್ಳೆ ಭರ್ಜರಿ ಬಾಡೂಟ ಸಿಗುತ್ತೆ ನಮಗೆ. ಇವತ್ತು ಹೆಂಗಿದ್ರು ಶಿರಾದ ಸಂತೆ. ಈ ಮ್ಯಾಕೆ ಮರಿ ತಗೊಂಡೋಗಿ ಶಿರಾದ ಸಂತೆಗೆ ಹಾಕಿ ಇದು ಮಾರಿ ಆ ದುಡ್ಡಿಗೆ ಬೇರೆ ಮ್ಯಾಕೆ ಮರಿ ತಗೊಂಬರೋಣ. ಸರಿ ಹಂಗೆ ಮಾಡಿದರೆ ಸರಿ ಗೊತ್ತಾಗಲ್ಲ ಈ ಗೌಡ್ರಿಗೆ. ಗೌಡ್ರೆ ಮಾಡ್ತೀನಿ ನೋಡ್ರಿ ನಿಮಗೆ. ನನ್ನೇ ಒಂದು ನಾಟಿ ಕೋಳಿ ಕೊಡು ಅಂತನ ಇಸ್ಕೊಂಡ್ಬಿಟ್ಟಲ್ಲ ನೀವು. ನಿಮ್ಮ ಮ್ಯಾಕೆ ಇದ್ರಲ್ಲಿ ಇವತ್ತು ನೋಡ್ರಿ. ಎಂತ ಒಂದು ಮ್ಯಾಕೆ ಐತೆ ಕಣೋ. ಇವತ್ತು ಶಿರಾದ ಸಂತೆ ಹಾಕೊಂಬರ್ತೀನಿ. ಅದು ಒಳ್ಳೆ ದುಡ್ಡಿಗೆ ಮಾರಿಸು. ಹೆಂಗೈತೆ ಗೊತ್ತಾ ಮ್ಯಾಕೆ ಮರಿ? ಸೂಪರ್ ಆಗೈತಪ್ಪ. ಹಲೋ ಶಂಕರಣ್ಣ, ನಾನು ಮಂಜ. ಒಂದು ಒಳ್ಳೆ ಮ್ಯಾಕೆ ಓದ್ತೈತೆ, ತಗೊಂತೀಯ? ಸಂತೆಗೆ ತಗೊಂಬರ್ತೀನಿ. ಹಲೋ ಮಂಜಣ್ಣ, ಸರಿ ತಗೊಂಬ. ಕಳ್ಮಲಾದರೆ ತಾಣಲ್ಲಪ್ಪ. ನೀನು ಸ್ವಂತದ್ದಾದರೆ ದುಡ್ದಿದ್ದಾದರೆ ತಗೊಂತೀನಿ, ತಗೊಂಬ. ಅಣ್ಣೋ ಎಂತ ಮಾತಾಡ್ದಣ. ನಾನು 10,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಒಳ್ಳೆ ಒಂದು 25 kg ಆಗುತ್ತೆ. ಅದ್ರ ಮೇಲೆ ಲಾಭ ಕೊಟ್ಟು ಇಟ್ಕ. ಸರಿ ತಗೊಂಬ. ಸಂತೆಗೆ ತಂದಮೇಲೆ ನೋಡ್ತೀನಿ ಅದು ಹೆಂಗೈತೆ ಅಂತ, ಅದ್ರ ಮೇಲೆ ರೇಟ್ ಕೊಡ್ತೀನಿ. ಸರಿ ಕಣ ಆಯ್ತು. ನನ್ನ ಮಗನಿಗೆ ಎಂಥದನ್ನಾಗಲಿ ಕಳ್ಮಲನಾಗಲಿ ಏನನ್ನಾಗಲಿ ದುಡ್ಡು ಕೊಟ್ಟು ಇಟ್ಕೊಳಕ್ಕೆ ಏನಂತೆ ರೋಗ? ಏನನ್ನಾಗಲಿ ಬಿಡು, ನನಗೆ ಒಳ್ಳೆ ಮಾಲ್ ಸಿಕ್ಕೈತೆ. ಫಸ್ಟು ತಗೊಂಡೋಗಿ ಸಂತೆಗೆ ಹಾಕ್ಬೇಕು. ಮಂಜ ಆತೇನೋ ತುಪ್ಪ ಕತ್ತರಿಸಿದ್ದು. ಕಣ್ಗೌಡ್ರಿ ಆಯ್ತು. ನಿಮ್ಮನ್ನೇ ಕಾಯ್ತಾ ಇದ್ದೆ. ಕಾಸು ಕೊಡ್ರಿ, ನಾನು ಮನೆಗೆ ಹೋಗ್ತೀನಿ. ಎಷ್ಟು ಬೇಕಪ್ಪ ಕಾಸು? ಒಂದು 500 ಕೊಡ್ರಿ ಗೌಡ್ರಿ ಸಾಕು. ಇವಾಗ ಒಂದು ಬೈಲರ್ ಕೋಳಿ ಕಟ್ ಮಾಡಿಸ್ಕೊಂಡು ಹೋಗ್ತೀನಿ. ತಗ 500 ಕೇಳ್ದಲ್ಲ, 500 ಕೊಟ್ಟಿದ್ದೀನಿ. ಅದೇನು ತಗೊಂಡು ಹೋಗಿ ಇವಾಗ. ನಾಳೆ ಕೊತ್ತು ಮುಂಚೆ ಬಾ, ಹೊಲ್ದಾಗ ಒಂಚೂರು ಕೆಲಸ ಐತಿ. ಸರಿ ಗೌಡ್ರಿ ಆಯ್ತು. ನಾನು ಇನ್ನು ಹೋಗ್ತೀನಿ ಮಂತಕ್ಕೆ. ನಮ್ಮಿ ಓದ್ ಕೆಲಸ ಏನೋ ಭರ್ಜರಿ ಸಕ್ಸಸ್ಫುಲ್ ಆಯ್ತು. ನೀವು ಅದು ರಾತ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ. ಅದಕ್ಕೆ ಸುಮ್ಮನಿರು. ಇಲ್ಲ ಕಣೋ ಮಗನೇ, ಏನೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಅದು ಮಾತಾಡ್ತಿದ್ವಿ ಅಷ್ಟೇ. ನಿಂಗೆ ಗೊತ್ತಾಗಲ್ಲ, ಹೋಗು ಆಟಾಡ್ಕೊ ಹೋಗು. ಅಮ್ಮಿ ಚೆನ್ನಾಗಾಗಿದೆ ಕಣಮ್ಮಿ. ಮ್ಯಾಗೆ ಓದಂತೂ ಹೆಂಗೋಯ್ತೆ ಅಂತ ಗೊತ್ತೇ. ಒಳ್ಳೆ ಭರ್ಜರಿ ಬೇಟೆ ಆಗುತ್ತೆ. ಇವತ್ತು ರಾತ್ರಿಕೇನ ನಾನು ಅದಕ್ಕೆ ಮಾರಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನಾಳೆನ ನೀವು ಯಾರ ಕೈಲೂ ಏನು ಹೇಳ್ಬೇಡ. ರಾತ್ರಿಗೆ ಹೊಡೆದ್ಬಿಟ್ಟು ತಾಣಾಗಿ ಈ ಶಿರಾದ ಸಂತಿಗೆ ಹಾಕ್ಬಂದ್ಬಿಡ್ತೀನಿ. ಹೊತ್ತು ಮುಂಚೆ ಬೆಳಗಿನ ಜಾವಕ್ಕೆ ಹಾಕಿ ಅದನ್ನು ಬೇರೆ ತಗೊಂಬಂದು ಕೊಯ್ದು ಪಾದಾಕ್ತೀನಿ. ಆಗ
ಗೌಡ್ರಿಗೂ ಒಂದು ಪಾಲು ಕೊಡ್ಬೋದು. ಏನಂತೀಯ ನನ್ನ ಐಡಿಯಾ? ಏ ಬಿಡ್ರಿ ಸೂಪರ್. ನಿನ್ನ ತಲೆ ತಾಂಡಾಗಿ ಮೆಣಸಿನ್ಗಿರಿ ಕಿಕ್ಬೇಕಂಡ್ರಿ, ಅಷ್ಟು ಚೆನ್ನಾಗೈತೆ. ಅವೆಲ್ಲಿಂದ ಬರ್ತಾವ್ರಿ ನಿಂಗೆ ಇಂಥ ಐಡಿಯಾಗಳೆಲ್ಲನ? ಅಯ್ಯೋ ಬಿಡಮಿ, ಅವೆಲ್ಲಿಂದನ ಬರ್ತವೆ ನಿಂಗೆ ಯಾಕೆ ಅವೆಲ್ಲನ? ನಾಳೆಗೆ ಭರ್ಜರಿ ಬಾಡೂಟ ಅಂತೂ ನಮಗೆ ಸಿಗುತ್ತೆ ಅಷ್ಟೇನ. ಹಾಂ ಸರಿ. ಆಮೇಲೆ ಕಳ್ತನದ್ದು ಏನನ ನೀವೇ ಕಳ್ತನ ಮಾಡಿರೋದಂತ ಗೊತ್ತಾಗ್ಬಿಟ್ರೆ ತಿಥಿ ಊಟನಕ್ಕೂ ಹಂಗೆ ರೆಡಿ ಮಾಡಿಬಿಡ್ತಾರೆ. ನೆನಪಿರ್ಲಿ, ಚಿಗ್ಗಿಗೆ ಹಾಕಣಿ. ಆಮೇಲೆ ಮೊದಲೇ ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾರೆ ಕಳ್ಳೆಂಟಿ ಎಂದಿದ್ರು ಮುಂಡೆ ಅಂತ. ನೀನು ಆಮೇಲೆ ಮುಂಡ್ಗಿಂಡೆ ಮಾಡಿಯ ನನ್ನ ನೆನಪಿರ್ಲಿ. ಒಂಚೂರ ಮೈಯೆಲ್ಲ ಕಣ್ಣಾಗಿ ಇರು. ಆತ ಹೇಳಮಿ, ಹಂಗೆಲ್ಲ ಏನೂ ಆಗಲ್ಲ. ನಾನು ಬಾಯಿ ಐತೆ, ಒಂದಲ್ಲೇ ಸಿಗೆ ಬಿದ್ದಿದ್ದೀನಲ್ಲ, ತಿರ್ಗಿ ಸಿಗಾಕೊಂಡ್ರೆ ಏನಿಲ್ಲ ಅಂತಾನೆ. ಬಿಡು, ನೀನೇನು ತಲೆ ಕೆಡಿಸ್ಕೊಂಬೇಡ. ನಾನೆಲ್ಲನ ಬಾಯಿ ಕಳ್ತನ ಮಾಡ್ತೀನಿ. ಅಯ್ಯೋ, ಆದರೂ ಕಳ್ತನ ಮಾಡೋದು ಮಹಾ ತಪ್ಪು ಕಣಯ್ಯ. ಹ್ಞೂ ಹಂಗಂತೀಯ. ಆಮೇಲೆ ಈ ನಡುವೆ ಏನೂ ತರಲಿಲ್ಲ ಅಂತೀಯ, ಬಾಯ್ ಮಾಡ್ತೀಯಮ್ಮ ನೀನು. ಎಲ್ಲ ನೀನೇ ಹೇಳ್ತೀಯ. ಇತ್ಲಾಗೆ ಮಗನ ಚಿಡ್ತೀಯ, ತೊಟ್ಟನ್ನು ನೀನೇ ತೂಗ್ತೀಯ ಅಂತ ಕತೆ ಆಯ್ತು ನಿಂತು. ಹೋಗು. ಫ್ರೆಂಡ್ಸ್, ಕಳ್ತನ ಮಾಡೋದು ತಪ್ಪು, ಆದರೂ ನಮ್ಮ ಮನೆಯವ್ರು ಮಾಡ್ತಾವ್ರೆ. ಏನು ಮಾಡಲಿ, ವಿಧಿ ಇಲ್ಲ. ನಾವು ದುಡ್ಡು ಕೊಟ್ಟು ಮಟನ್ ಗಿಟನ್ ತಗೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಕಳ್ತನ ಮಾಡಿ ಆಗೋವಷ್ಟು ತಿಂದ್ಬಿಡ್ತೀವಿ. ಹಂಗಂತ ನೀವೇನು ಕಳ್ತನ ಮಾಡೋದು ಕಲಿಬೇಡ್ರಿ. ನೀವಾದ್ರೂ ಅಷ್ಟೊಟ್ಟಿಗೆ ಒಳ್ಳೇದ ನಿಯತ್ತಾಗಿ ದುಡ್ದು ನನ್ನಂಗೆ ಆಗಬೇಡ್ರಿ. ನಿಯತ್ತಾಗಿ ದುಡ್ದು ತಿಂದ್ರಿ. ನಾನಂತೂ ಕಳ್ಳನ ಮಗ. ನನ್ನಂತ ಪಟ್ಟ ನೀವು ಯಾರು ಓದ್ಕೊಳಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್, ನಾವು ಇದು ಲಾಸ್ಟು. ಇನ್ಮೇಲೆ ನಮ್ಮ ಮನೆಯವ್ರು ಕಳ್ತನ ಮಾಡಲ್ಲ. ಇದೊಂದು ಸತಿ ಕದ್ದು ಒಳ್ಳೆ ಬಾಡೂಟ ಮಾಡ್ಕೊಂಡು ಒಂದಿಷ್ಟು ದುಡ್ಡು ಮಾಡ್ಕೊಂಡು ಸುಮ್ಮನೆ ಆಗ್ತೀವಿ. ಹಂಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ. ಹಂಗೆ ಇದೇ ಥರದ್ದು ಕಾಮಿಡಿ ವಿಡಿಯೋಗಳು ಬೇಕು ತಮಾಷೆಗಾಗಿ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಏನ್ರಿ, ಇನ್ಮೇಲೆ ಕಳ್ತನ ಬಿಡ್ತೀವಿ ಅಂತ ನನ್ನ ಮೇಲೆ ಆಣೆ ಮಾಡಿರಿ. ನಿಮ್ಮ ಮೇಲೆ ಆಣೆಗೂ ಕಣೆ, ನಾನು ಕಳ್ತನ ಮಾಡಲ್ಲ. ಲಾಸ್ಟು ಇವತ್ತು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಮ್ಮ ಅಪ್ಪ ಇನ್ಮೇಲೆ ನೋಡ್ತೀನಿ ಕಳ್ತನ ಮಾಡ್ತಾರಾ ಇಲ್ವಾ ಅಂತಾನ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್, ಸಿ ಯು.